ವಾ ನನ್ನ ಮಗಳಿಗೆ ಸಿಗ್ಬೇಕಾಗಿರೋ ದೊಡ್ಡತನ ಅವಳಿಗೆ ಸಿಕ್ತಲ್ವಾ? ಈಗ ಈ ಒಡವೆಗಳನ್ನ ನಾವ್ ಎತ್ಕೊಂಡೋದ್ರೆ ವಾಗ್ದೇವಿಗೆ ಏನ್ ಉತ್ತರ ಕೊಡ್ಬೇಕು ಅಂತ ಗೊತ್ತಾಗದೆ ಅವಳಿಗೆ ಹುಚ್ಚಿಡಿದ್ ಬಿಡುತ್ತೆ. ಬಾ 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 ಬಾ. ಯಾವ ಕಾರಣಕ್ಕೂ ನೀನು ಸ್ವಲ್ಪನೂ ತಡ ಮಾಡ್ಕೊಡ್ದು. ಆ ಸರಸು ಬಗ್ಗೆ ಫುಲ್ ಡೀಟೇಲ್ಸ್ ನ ಗ್ಯಾದರ್ ಮಾಡು. ಆ ಡೀಟೇಲ್ಸ್ ನನಗೆ ಸಿಕ್ಕದ ದಿನ ನಾನು ಏನು ಮಾಡ್ತೀನೋ, ಯಾವ ನಿರ್ಧಾರ ತಗೊಳ್ತೀನೋ ಗೊತ್ತಿಲ್ಲ. ಆವತ್ತೇ ನನಗೆ ಮನಃಶಾಂತಿ ಸಿಕ್ಕೋದು. ಚಿನ್ನಿ ಬಂದಾಗಿಂದನೂ ಒಂದಿನ ಕೂಡ ಮನಸ್ಫೂರ್ತಿಯಾಗಿ ಮಾತಾಡೋಕ್ಕೆ ಆಗಿಲ್ಲ. ಕನಿಷ್ಠ ಅವಳನ್ನ ನೋಡೋಕ್ಕೂ ಆಗ್ತಿಲ್ಲ. ನನಗೆ ಹೀಗಾಗ್ತಿದೆ ಅಂದರೆ ಪಾಪ ಚಿನ್ನಿ ಅಲ್ಲಿ ಒಂಟಿಯಾಗಿ ಹೇಗಿದ್ದಾಳೋ ಏನೋ. ನಾಳೆ ಹಬ್ಬಕ್ಕೆ ಅಂತ ಎಲ್ಲರೂ ಹೊಸ ಬಟ್ಟೆ ತಗೋತಿದ್ದಾರೆ. ಆದರೆ ಚಿನ್ನಿಗೂ ಏನಾದರೂ ತಗೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ತಗೊಂಡು ಏನು ಪ್ರಯೋಜನ? ನಾಳೆ ಅವಳೇನಾದರೂ ಹಬ್ಬದಲ್ಲಿ ಎಲ್ಲರ ಜೊತೆ ಇರೋಕ್ಕಾಗತ್ತಾ? ಇಲ್ಲ ಅಲ್ವಾ? ಆ ಅವಕಾಶನೇ ಇಲ್ಲ. ಈ ರೂಮಲ್ಲಿ ಈ ಸಮಯದಲ್ಲಿ ನಿಮ್ಮನ್ನ ನನ್ನನ್ನ ಬಿಟ್ರೆ ಯಾರು ಬರಲ್ಲ ರಾಹುಲ್ ಅವರೇ. ಆದ್ರೂ ಯಾಕೆ ಕಣ್ಣ ಮುಚ್ಚಲೇ ಇಲ್ಲ? ನಾನು ಕಣ್ಮುಚ್ಚಿರೋದು ನೀನ್ ನನ್ನನ್ನ ನೋಡ್ಬಾರ್ದು ಅಂತಲ್ಲ. ನಾನ್ ತಂದಿರೋ ಉಡುಗೊರೆನ ನೀನು ಡೈರೆಕ್ಟ್ ಆಗಿ ನೋಡ್ಬಾರ್ದು ಅನ್ನೋ ಕಾರಣಕ್ಕೆ. ಉಡುಗೊರೆನಾ? ಅದೇನು ಅಂತ ಹೇಳು ನೋಡೋಣ. ಅದು ಹೇ ಇರು 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 ಇರು. ನಿಮಗಿಂತ ನನಗ್ ದೊಡ್ಡ ಗಿಫ್ಟ್ ಏನಿರುತ್ತೆ ಅನ್ನೋ ಹಳೆ ಕಥೆಗಳನ್ನು ಹೇಳ್ಬೇಡ. ನಂದು ಹಳೆ ಕತೆಗಳೇ ಅಲ್ವಾ ರಾಹುಲ್ ಅವರೇ. ಅದನ್ ಬಿಟ್ರೆ ಏನ್ ಹೇಳಕ್ಕಾಗತ್ತೆ? ನೀವ್ ಅಂದ್ಕೊಂಡ್ರು ಅಂದ್ಕೊಳ್ದೇ ಇದ್ರು ಅದೇ ನಿಜ ಅಲ್ವಾ? ಸರಿ, ಒಂದ್ ಕೆಲ್ಸ ಮಾಡಿ, ಅದೇನು ಅಂತ ನೀವೇ ಹೇಳ್ಬಿಡಿ. ಸರಿ, ಹೇಳಲ್ಲ, ನೀನೇ ನೋಡ್ಕೋ. ಏನ್ ರಾಹುಲ್ ಅವರೇ ಇದು? ಲಂಗ ಜಾಕೆಟ್ಟು ಅಂದ್ರೆ ಚಿನ್ನಿಗೋಸ್ಕರನಾ? ನಾಳೆ ಹಬ್ಬದ ದಿವಸ ಎಲ್ಲ ಹೊಸ ಬಟ್ಟೆ ಹಾಕೊಂಡು ಅವಳೊಬ್ಳೆ ಹಳೆ ಬಟ್ಟೆ ಯಾಕೆ ಹಾಕೊಂಡಿರ್ಬೇಕು? ಅದಕ್ಕೆ ಅವಳಿಗೋಸ್ಕರನೇ ತಂದೆ. ಅವಳು ಕೂಡ ಖುಷಿಯಾಗಿರ್ಬೇಕು ಅಲ್ವಾ? ಏಯ್ ಸರ್ಸು, ಏನಾಯ್ತು? ಇದ್ದಕ್ಕಿದ ಹಾಗೆ ಯಾಕೆ ಅಳ್ತಿದ್ಯಾ? ಈಗಷ್ಟೇ ರಾಹುಲ್ ಅವರೇ, ನಾನು ಚಿನ್ನಿ ಬಗ್ಗೆ ಮನ್ಸಲ್ಲಿ ಯೋಚನೆ ಮಾಡ್ತಿದ್ದೆ. ನನ್ ಮನ್ಸಲ್ಲಿರೋ ನೋವು ಕಡಿಮೆ ಆಗೋದ್ರೊಳಗೆ ನೀವಿದನ್ನ ಚಿನ್ನಿಗೋಸ್ಕರ ತಗೊಂಡ್ ಬಂದಿದ್ದೀರಾ. ಅದಕ್ಕೆ ನನ್ ಕಣ್ಣೀರ್ ನಿಲ್ತಾನೆ ಇಲ್ಲ.
ಚಿನ್ನಿನ ನೀನೊಬ್ಬ ತಾಯಿ ಹಾಗೆ ಪ್ರೀತಿಸ್ತಾ ಇದ್ರೆ ನಾನು ಒಬ್ಬ ತಂದೆ ಹಾಗೆ ಯೋಚನೆ ಮಾಡ್ತಾ ಇದ್ದೀನಿ. ತಪ್ಪಾ ಹೇಳು? ಇಲ್ಲ ಇಲ್ಲ ರಾಹುಲ್ ಅವರೇ, ಇಲ್ಲ. ರಾಹುಲ್ ಅವರೇ, ಇದು ಇರು 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 ಇರು. ಎಷ್ಟು ಜನ್ಮದ ಪುಣ್ಯನೋ ಇದೆಲ್ಲ ನನ್ನ ಅದೃಷ್ಟ ಅಂತ ಮಾತ್ರ ಹೇಳಲೇಬೇಡ. ಇದನ್ನೆಲ್ಲ ಕೇಳಿ ಕೇಳಿ ನನಗಂತೂ ಬೋರ್ ಆಗೋಗಿದೆ. ಆದ್ರೆ ಅದೇ ನಿಜ ಅಲ್ವಾ ರಾಹುಲ್ ಅವರೇ? ನೀವೇ ನನ್ ಪ್ರಾಣ, ನನ್ ದೈವ. ಆಹಾ, ಹೌದಾ? ಈಗ ನೀನು ಈ ಗಂಡನ್ನ ದೇವ್ರು ಅಂತ ಹೇಳಿದ್ಯಲ್ಲ, ಹಾಗಾದ್ರೆ ಈ ದೇವ್ರದ್ದು ಒಂದು ಕೋರಿಕೆ ಇದೆ, ಅದನ್ನ ನೀನು ಭಕ್ತಿಯಾಗಿ ಪೂರೈಸಬೇಕು. ಏನ್ ರಾಹುಲ್ ಅವರೇ ಅದು? ದೇವ್ರಿಗೇನೋ ಪ್ರಸಾದ ತಿನ್ಬೇಕು ಅನ್ನಿಸ್ತಾ ಇದೆ, ನೀನ್ ಕೊಡ್ಬೇಕಲ್ವಾ? ಪ್ರಸಾದನ? ಪ್ರಸಾದ ಅಂದ್ರೆ ಅದು ಮೇಡಮ್. ಎಸ್, ಅಕೌಂಟ್ ಸೆಕ್ಷನ್ ನಡೆದಿರೋ ಸ್ಕ್ಯಾಮ್ ಬಗ್ಗೆ ಒಂದು ಮುಖ್ಯವಾದ ಅಪ್ಡೇಟ್ ಗೊತ್ತಾಗಿದೆ ಮೇಡಮ್. ಏನದು? ಮೇಡಮ್, ಪ್ರೀತಿ ಹೆಡ್ ಆಗಿರೋ ಡಿಪಾರ್ಟ್ಮೆಂಟ್ ಅಲ್ಲಿನೇ ಸ್ಕ್ಯಾಮ್ ನಡೆದಿರೋದು. ಯಾರ್ ನೋಟಿಸ್ಗೂ ಬರ್ದಿರೋ ಹಾಗೆ ತುಂಬಾ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿ ಕೋಟಿ ರೂಪಾಯಿ ಮಿಸ್ ಆಗೋ ಹಾಗೆ ಮಾಡಿದ್ದಾರೆ ಮೇಡಮ್. ಒಂದ್ಸರಿ ಈ ಫೈಲ್ನ ಚೆಕ್ ಮಾಡಿ ಮೇಡಮ್. ಏನ್ ಹೇಳ್ತಾ ಇದ್ಯಾ ಚಕ್ರಿ? ಇದೆಲ್ಲ ಪ್ರೀತಿ ಗೊತ್ತಿಲ್ದೆ ಹೇಗ್ ನಡೀತು? ನೀನ್ ಇದನ್ನೆಲ್ಲ ಪ್ರಾಪರ್ ಆಗಿ ಚೆಕ್ ಮಾಡ್ತಾನೆ ಹೇಳ್ತಾ ಇದೀಯಾ? ಯಾ ಮೇಡಮ್, ಚೆಕ್ ಮಾಡಿದ್ದೀನಿ.
ಪ್ರೀತಿ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ? ಚಕ್ರಿ ನಿನ್ ಬಗ್ಗೆನೇ ಮಾತಾಡ್ತಿದ್ದಾನೆ, ಬಾ. ನನ್ ಬಗ್ಗೆನಾ? ಹೌದು ಪ್ರೀತಿ, ಮೊನ್ನೆ ಅಕೌಂಟ್ ಸೆಕ್ಷನ್ ಅಲ್ಲಿ ಆಗಿದ್ ಸ್ಕ್ಯಾಮ್ ನೀನೇ ಮಾಡಿದ್ಯಾ? ಚಚೆ, ಅದೇ ನೀನ್ ಹ್ಯಾಂಡಲ್ ಮಾಡ್ತಾ ಇರೋ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿದೆ ಅಂತ ಚಕ್ರಿಗೆ ಗೊತ್ತಾಗಿದ್ಯಂತೆ. ನವ್ಯ, ನೋಡು, ಅದಿನ್ನೂ ಪೂರ್ತಿಯಾಗಿ ಕ್ಲಾರಿಟಿ ಬಂದಿಲ್ಲ ಅಂತ ಚಕ್ರಿ ಹೇಳ್ತಾ ಇದ್ದಾನಲ್ವಾ? ಏನ್ ನವ್ಯ ಇದು? ಕ್ಲಾರಿಟಿ ಇಲ್ದೇನೆ ನಾನು ಯಾಕೆ ಬ್ಲೇಮ್ ಮಾಡ್ತಿದ್ದೀರಾ? ಕುಂಬಳಕಾಯಿ ಕಳ್ಳನ್ ಹಾಗೆ ಆಗ್ಲೇ ಯಾಕಷ್ಟು ಭಯ ಪಡ್ತಿದ್ಯಾ ಪ್ರೀತಿ? ನಿಧಾನವಾಗಿ ಎಲ್ಲಾನು ಹೊರಗಡೆ ಬರುತ್ತೆ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಇಲ್ಲದೆ ಹೇಗಿರೋಕ್ಕಾಗುತ್ತೆ? ಆಂಟಿ ತುಂಬಾ ನಂಬಿಕೆಯಿಂದ ನನಗೆ ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟಿ ಇದು. ನನಗೆ ಗೊತ್ತಿಲ್ಲದೆ ಇದೆಲ್ಲ ಹೇಗ್ ನಡೀತೋ ನನಗಂತೂ ಒಂದೂ ಅರ್ಥನೇ ಆಗ್ತಿಲ್ಲ. ಏನ್ ಮಾಡಿ ಹಾಗ್ ನೋಡ್ತಿದ್ಯಾ? ನೀನ್ ಕೂಡ ನನ್ ಮೇಲೆ ಡೌಟ್ ಪಡ್ತಿದ್ಯಾ? ಅಯ್ಯೋ ಇಲ್ಲ ಪ್ರೀತಿಯವರೇ, ಈ ವಿಷಯದ ಬಗ್ಗೆ ನನ್ಗೇನು ಅಷ್ಟೊಂದು ಗೊತ್ತಿಲ್ಲ. ಒಳ್ಳೇದಾದ್ರೂ ಕೆಟ್ಟದಾದ್ರೂ ಅಮ್ಮೋರೇ ಎಲ್ಲ ನೋಡ್ಕೋತಾರೆ ಅಂತ ನಂಬಿದ್ದೀನಿ. ನಾನ್ ನೋಡ್ಕೊಳ್ಳೋದು ಏನಿದೆ ವಾಣಿ? ಪ್ರೀತಿ ಕೇಪಬಿಲಿಟಿ, ವರ್ಕ್ ಸಿನ್ಸಿಯಾರಿಟಿ ನನಗ್ ಚೆನ್ನಾಗ್ ಗೊತ್ತು. ಎಲ್ಲೋ ಏನೋ ಒಂದು ತಪ್ಪು ನಡೆದಿದೆ ಅನ್ನೋದನ್ನ ಬಿಟ್ರೆ ಅದಕ್ಕೂ ಇವಳಿಗೂ ಯಾವ ಸಂಬಂಧನೂ ಇರೋದಿಲ್ಲ. ಥ್ಯಾಂಕ್ ಯು ಆಂಟಿ. ನೀವ್ ಅಟ್ಲೀಸ್ಟ್ ನನ್ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ. ನಂಬಿಕೆ ಅಡ್ಡ ಇಟ್ಟು ತಪ್ಪಿಸ್ಕೊಳ್ಳೋದು ಕೂಡ ಒಂದ್ ಆಟೆ ಅಲ್ವಾ ಪ್ರೀತಿ? ನಿನಗ್ ಗೊತ್ತಿಲ್ದೇನೆ ನಿನ್ನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೀಗಾಗಿದೆ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ. ಯಾ ನವ್ಯ, ನಿನಗಷ್ಟೇ ಅಲ್ಲ, ಈ ವಿಷಯ ಯಾರು ಕೇಳಿದ್ರು ಆಶ್ಚರ್ಯ ಆಗೇ ಆಗುತ್ತೆ. ಇಷ್ಟೊಂದು ಕ್ಲೆವರ್ ಆಗಿ ನನ್ನನ್ನ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇದು ಆ ಸರಸು ಪ್ಲಾನ್ ಅಂತ ಅನಿಸ್ತಿದೆ ಆಂಟಿ. ಸರಸುನಾ? ಹೌದಾ ಆಂಟಿ? ನಿಮ್ಮೇಲ್ ಡೈರೆಕ್ಟ್ ಅಟ್ಯಾಕ್ ಮಾಡೋದಕ್ಕೆ ಭಯಪಟ್ಟು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾಳೆ ಅನ್ಸುತ್ತೆ. ತಪ್ಪು ಮಾಡಿ ಖಿಲಾಡಿ ತರ ತಪ್ಪಿಸ್ಕೊಳ್ಳೋದು ಅವಳಿಗೆ ಗೊತ್ತಿರೋಷ್ಟು ಚೆನ್ನಾಗಿ ಇನ್ಯಾರಿಗೂ ಗೊತ್ತಿಲ್ಲ ಆಂಟಿ. ಇಲ್ಲಮ್ಮ, ಆ ಸರ್ಸು ಅಂದ್ಕೊಂಡ್ರೆ ಏನಾದ್ರೂ ನೇರವಾಗೆ ಮಾಡ್ತಾಳೆ ಹೊರತು ಹೀಗ ಅಡ್ಡದಾರಿ ಹಿಡಿಯಲ್ಲ. ಏನೋ ನೀನೇ ಸರಸು ಅನ್ನೋ ಹಾಗೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತಿದ್ಯಾ ವಾಣಿ? ಏನಮ್ಮ ಪ್ರೀತಿ, ಆ ಸರ್ಸುಗೆ ನಮ್ಮ ವಾಣಿನ ಯಾಕೆ ಹೋಲಿಸ್ತಾ ಇದ್ಯಾ? ಅದು ಆಂಟಿ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿರೋದು ನೋಡಿದ್ರೆ. ಇಷ್ಟು ದಿನ ಅಮ್ಮವ್ರ ಮೇಲೆ ಯಾವ ದಾಳಿ ನಡೆದ್ರು, ಗೌರವ ಹೋಗೋ ಹಾಗೆ ಯಾವುದೇ ಕೆಲಸ ನಡೆದ್ರು, ಯಾವ ಆಧಾರನೂ ಇಲ್ದೇ ಇದ್ರು ಆ ಸರ್ಸುನೆ ಅಂತ ಹೇಳಿದ್ರಿ, ಹಾಗಂತ ನಂಬಿಸಿದ್ರಿ.
ಆದ್ರೆ ನಂಗೆ ಯಾಕೋ ಸರ್ಸು ಹೆಸರು ಹೇಳಿ ಕೆಲವು ದುಷ್ಟರು ಅಮ್ಮೋರ್ ಶತ್ರುಗಳು ತಮಗೆ ಬೇಕಾಗಿದ್ದನ್ ಮಾಡ್ತಾ ಆ ಸರ್ಸುನ ಅಡ್ಡ ಇಟ್ಕೋತಿದಾರೇನೋ ಅಂತ ಅನಿಸ್ತಿದೆ. ಆ ಉದ್ದೇಶದಿಂದನೇ ಹಾಗೆ ಮಾತಾಡ್ದೆ ಅಷ್ಟೇ. ವಾಣಿ ಮತ್ತೆ ಪ್ರೀತಿ ಮನಸ್ಸಿನಲ್ಲಿ ಬಂದಿರೋಂತಹ ಅನುಮಾನಕ್ಕೆ ಕ್ಲಾರಿಟಿ ಕೊಡ್ಬೇಕಾಗಿರೋದು ನೀನು ಚಕ್ರಿ. ಒಂದ್ ವೇಳೆ ಅದೇನಾದ್ರೂ ನಿಜ ಆದ್ರೆ ಶಿಕ್ಷೆ ಮಾತ್ರ ತಪ್ಪೋದಿಲ್ಲ. ಕ್ವಶನ್ ಪೇಪರ್ ಸ್ಕ್ಯಾಮ್ ಅಲ್ಲಿ ತಪ್ಪಿಸ್ಕೊಂಡಂತ ಸರ್ಸು ಈಗ ನಮಗ್ ಸಿಗಬಹುದು, ಅಥವಾ ನಮ್ಮ ಕಣ್ಣು ತಪ್ಪಿಸಿ ಓಡಾಡ್ತಿರೋಂಥ ಒಬ್ಬ ಹೊಸ ಕಳ್ಳ ಖಂಡಿತ ನಮ್ಮ ಕೈಗೆ ಸಿಕ್ಕೇ ಸಿಗ್ತಾನೆ. ಚಕ್ರಿ, ನೀನು ತುಂಬಾ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಅದಕ್ಕೆ ಯಾರ ಹೆಲ್ಪ್ ಬೇಕಾದ್ರೂ ನೀನು ತಗೋಬಹುದು. ಓಕೆ? ಶೋರ್ ಮೇಡಮ್. ಕಳ್ಳ ಯಾರು ಅಂತ ಕಂಡುಹಿಡಿಯೋದಕ್ಕೆ ನಾನು ತುಂಬಾ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಚಕ್ರಿ, ಡೀಟೇಲ್ಸ್ ಗೊತ್ತಾದ ತಕ್ಷಣ ಮೇಡಮ್ಗೆ ಹೇಳೋದಲ್ಲ, ಆ ವ್ಯಕ್ತಿನ ಕರ್ಕೊಂಡ್ ಬಂದು ಮೇಡಮ್ ಕಾಲ್ ಕೆಳಗಡೆ ಬಿಸಾಕು. ಖಂಡಿತ ನವ್ಯ, ಆ ಮೂಮೆಂಟ್ಗೋಸ್ಕರನೇ ನಾನು ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಹೇಳಿದ ಕೆಲಸನ ಪೂರ್ತಿ ಮಾಡ್ತೀನಿ ಮೇಡಮ್. ಆದಷ್ಟು ಬೇಗನೆ ಆ ಕಳ್ಳ ಯಾರು ಅಂತ ಕಂಡುಹಿಡಿತೀನಿ. ಓಕೆ. ನೋಡಿದ್ಯಾ ಸರ್ಸು, ತಪ್ಪು ಮಾಡಿ ನಿನ್ ಮೇಲೆ ಹೇಗ್ ಹಾಕ್ತಿದ್ದಾಳೆ ಅಂತ? ಅದಕ್ಕಿಂತ ಜಾಸ್ತಿ ಯೋಚನೆ ಮಾಡೋದು ಆ ಪ್ರೀತಿಯಿಂದ ಆಗಲ್ಲಮ್ಮ. ಇವಳ ಚರಿತ್ರೆನ ಪೂರ್ತಿ ಆಧಾರದ ಸಮೇತ ಹೊರಗಡೆ ತಂದು ನಿಂದ್ ಯಾವ ತಪ್ಪು ಇಲ್ಲ ಅಂತ ಪ್ರೂವ್ ಮಾಡಿ ನೀನ್ ಋಣ ತೀರ್ಸ್ಕೊಂತೀನಿ ಸರ್ಸು. ವಿಶ್ವಾಸ ಇಲ್ಲದೆ ಇರೋ ಫೆಲೋ. ಛೀ, ಇವನನ್ನ ಮನೆಗೆ ಕರ್ಕೊಂಡು ಬಂದು ಇವನಿಗೆ ಮದ್ವೆ ಮಾಡಿಸಿದ ಸರ್ಸನ ಬ್ಲೇಮ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡ್ತಿದ್ರೆ ನನ್ನನ್ನೇ ಆಂಟಿ ಮುಂದೆ ಕಲ್ಪ್ರೇಟ್ ಮಾಡ್ತೀಯಾ? ಆದಷ್ಟು ಬೇಗ ಇವನಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ನನಗೆ ಮನಃಶಾಂತಿ ಇರೋದಿಲ್ಲ. ಮಾಡ್ತೀನಿ.
ರಾಹುಲ್ ಅವರೇ, ನೀವೇ ಹಾರ ಹಾಕ್ಬಿಡಿ. ನಾನಲ್ಲ, ನಿನ್ ಕೈಯಿಂದಾನೇ ಹಾಕಿಸ್ತೀನಿ. ಹೇಗೆ? ರೊಮ್ಯಾನ್ಸ್ ಬೆಡ್ರೂಮ್ ದಾಟಿ ಲಂಗು ಲಗಾಮಿಲ್ದೆ ಹದ್ದು ಮೀರಿ ಹಾಲಲ್ಲಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಚಿಚಿ, ನೋಡೋದಕ್ಕೆ ಎಷ್ಟು ಅಸಹ್ಯವಾಗಿದೆ. ಆಂಟಿ ಈಗಾಗ್ಲೇ ವಾಕಿಂಗ್ ಇಂದ ಬರೋ ಟೈಮ್ ಆಯ್ತು. ಅದಕ್ಕೆ ಆಂಟಿ ಎದುರಿಗೆ ಆ ಚಿನ್ನಿ ಬರೋ ತರ ಮಾಡಿದ್ರೆ ಇವ್ರ ರೊಮ್ಯಾನ್ಸ್ಗೆ ಫುಲ್ ಸ್ಟಾಪ್ ಇಡ್ಬೋದು. ಅವಾಗ ಇವರಿಬ್ಬರು ಪ್ಯಾಥೋ ಸಾಂಗ್ಗೆ ಸ್ವಾಗತ ಮಾಡ್ಬೋದು. ಈ ಚಿನ್ನಿ ಎಲ್ಲಿದ್ದಾಳೋ? ಔಟ್ ಹೌಸ್ ಅಲ್ಲಿ ಇದ್ದಾಳೋ, ಇನ್ನೆಲ್ಲಿಗಾದ್ರೂ ಹೋಗಿದ್ದಾಳೋ? ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಆದ್ರೆ ಅಕ್ಕ ನೋಡಿದ್ರೆ ನನ್ನನ್ನು ನಿನ್ನನ್ನು ಯಾರ ಕಣ್ಣಿಗೂ ಕಾಣಿಸ್ಬಾರ್ದು ಅಂತ ಹೇಳಿದಾಳೆ. ಸ್ವಲ್ಪ ದಿನ ಅಲ್ವಾ, ಏನು ಆಗಲ್ಲ, ಸರಿನಮ್ಮ? ಇಲ್ ನೋಡು, ನನ್ನ ಹೊಸ ಬಟ್ಟೆ ಹಾಕಿದೀನಿ, ಅಕ್ಕನೇ ಕೊಡ್ಸಿದ್ದು. ಚೆನ್ನಾಗಿದ್ಯಾ? ಇವತ್ತೇನು ಮನೇಲಿ ಪೂಜೆ ಅಂತೆ. ಅಮ್ಮ, ಯಾರೋ ಬರ್ತಿದ್ದಾರೆ, ಬೇಗ ಬಚ್ಚಿಕೊಬೇಕು.
ಕಾಣಿಸ್ಬಾರ್ದಂತ ನಮ್ಮ ಅಕ್ಕ ಹೇಳಿದಾಳೆ, ಅದಕ್ಕೆ ಬಚ್ಚಿಕೊಂಡಿದ್ದೀನಿ. ನಾನು ನಿಮ್ಮ ಅಕ್ಕನ ಫ್ರೆಂಡ್ ಚಿನ್ನಿ. ನೀ ನನ್ನ ನೋಡ್ಬೋದು, ನನ್ ಜೊತೆ ಮಾತಾಡ್ಲೂಬಹುದು. ಹೇ, ನಿಜವಾಗ್ಲೂನಾ? ಹೌದು, ನಿಮ್ಮ ಅಕ್ಕನೇ ನಿನ್ನ ಒಳ ಕರ್ಕೊಂಡ್ ಬಾ ಅಂತ ನನ್ನ ಕಳ್ಸಿದ್ದು. ಅಯ್ಯೋ, ಒಳಗಡೆಗ ನಾನ್ ಬರಲ್ಲ. ಯಾಕೆ? ಆಟದಲ್ಲಿ ಗೆಲ್ಲೋವರೆಗೂ ಬರಬಾರ್ದು ಅಂತ ನಮ್ಮ ಅಕ್ಕ ಹೇಳಿದಾಳೆ. ಗೊತ್ತು, ನಿಮ್ಮ ಅಕ್ಕ ಆಡೋ ಆಟಗಳೆಲ್ಲ ನನಗ್ ಚೆನ್ನಾಗ್ ಗೊತ್ತು. ನೀನ್ ಒಳಗಡೆ ಏನ್ ಬರೋದ್ ಬೇಡ. ನಿನ್ನ ಅಕ್ಕ ನಿನ್ಗೋಸ್ಕರ ಬಾಗ್ಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ. ನೀ ಹೋಗಿ ಮಾತಾಡ್ಸ್ಕೊಂಡು ಆಮೇಲೆ ಬಂದ್ಬಿಡು. ಅಯ್ಯೋ, ನನ್ನನ್ನು ಯಾರಾದ್ರೂ ನೋಡ್ಬಿಟ್ರೆ? ನಾನಿದೀನಲ್ವಾ, ನೀನೇನು ಭಯ ಪಡ್ದೆ ಹೋಗು. ಹಾ, ಏನಾಗಲ್ವಾ? ನಾನ್ ಬರ್ಬೋದಾ? ಹೌದು, ಏನೂ ಆಗಲ್ಲ. ನಿನ್ನ ಅಕ್ಕ ನಿನ್ಗೋಸ್ಕರ ಬಾಗ್ಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ. ಹೋಗಿ ಮಾತಾಡ್ಸ್ಕೊಂಡು ಬೇಗ ಬಂದ್ಬಿಡು. ಹೋಗು ಹೋಗು. ಅಕ್ಕ, ರಾಹುಲ್ ಅವರೇ, ಇದನ್ನ ಈ ಕಡೆಗೆ, ಅದನ್ನ ಆ ಕಡೆಗೆ ಇಟ್ಬಿಡಿ. ಚಿನ್ನಿ, ಚಿನ್ನಿ ಯಾಕೆ ಈ ಕಡೆ ಬರ್ತಿದ್ದಾಳೆ? ರಾಹುಲ್ ಅವರೇ, ಚಿನ್ನಿ ಈ ಕಡೆ ಏನಕ್ಕೆ ಬರ್ತಿದ್ದಾಳೆ? ಏನೋ ರಾಹುಲ್ ಅವರೇ, ನನ್ಗೂ ಕೂಡ ಅರ್ಥ ಆಗ್ತಿಲ್ಲ. ತಕ್ಷಣ ಹೋಗಿ ತಡಿಬೇಕು, ಇಲ್ಲಾಂದ್ರೆ ಯಾರಾದ್ರೂ ನೋಡಿದ್ರೆ ಅಪಾಯ. ರಾಹುಲ್ ಅವರೇ, ಅಮ್ಮೂರು. ಏನಾದ್ರೂ ಒಂದ್ ಮಾಡಿ, ಅಮ್ಮವ್ರ ಕಣ್ಣಿಗೆ ಚಿನ್ನಿ ಬೀಳ್ದಿರೋ ಹಾಗೆ ಮಾಡಿ. ನಿಮಗ್ ಕೈ ಮುಗಿತೀನಿ, ನಂಗೆ ಯಾಕೋ ಭಯ ಆಗ್ತಿದೆ. ನೀನ್ ಇಲ್ಲೇರು, ಮೇಡಮ್ ಆ ಕಡೆ ಬರ್ದೇ ಇರೋ ಹಾಗೆ ಹೇಗಾದ್ರೂ ಮ್ಯಾನೇಜ್ ಮಾಡು. ಏ ಚಿನ್ನಿ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಅಕ್ಕನ್ ನೋಡಕ್ಕೆ. ಅಯ್ಯೋ, ಏಯ್ ಬಾಬಾ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಅಕ್ಕ, ಚಿನ್ನಿ, ಓ ಗಾಡ್. ಅಮ್ಮೋರೆ, ಹಾ
ಅಮ್ಮೋರೆ ಆ ತೋರಣಗಳು, ಹೂವಿನ ಹಾರ ಚೆನ್ನಾಗಿದ್ಯಾ? ನಾನೇ ಕಟ್ಟಿದ್ದು. ಸುಮ್ಮನಿರು. ಗಾಡ್, ಇಷ್ಟಕ್ಕೋಸ್ಕರ ಅಷ್ಟು ಜೋರಾಗಿ ಕರೆದ್ಯಾ? ನಾನಂತೂ ಏನೋ ಆಗೇ ಹೋಯ್ತೇನೋ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟೆ. ನಿನಗೆ ಸಂತೋಷಕ್ಕೂ ನೋವಿಗೂ ವ್ಯತ್ಯಾಸನೇ ಗೊತ್ತಿಲ್ವಾ ವಾಣಿ? ಹಾಗೇನಿಲ್ಲಮ್ಮ, ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ನಂಗೆ ಅದೇ ಸಂತೋಷನಮ್ಮ. ತುಂಬಾ ಚೆನ್ನಾಗಿದೆ. ಹೌದು, ನೀನು ಒಬ್ಬಳೇ ಇಷ್ಟೆಲ್ಲಾ ಕೆಲ್ಸಗಳನ್ನ ಮಾಡೋದಕ್ ಬದಲು ಇನ್ಯಾರ್ದಾದ್ರೂ ಸಹಾಯನ ಸ್ವಲ್ಪ ತಗೊಳ್ಬಹುದಲ್ಲ ವಾಣಿ? ಇಷ್ಟೊತ್ತು ರಾಹುಲ್ ಅವರು ಕೂಡ ಸಹಾಯ ಮಾಡಿದ್ರು ಅಮ್ಮೋರೆ. ಈಗಷ್ಟೇ ಫೋನ್ ಬಂತು ಅಂತ ಆ ಕಡೆ ಹೋದ್ರು. ಓ ಹೌದಾ? ಅಮ್ಮ ಮತ್ತಿನ್ನೇನ್ ವಾಣಿ? ಅಮ್ಮೋರೆ, ಅಮ್ಮ ಅದು ಈ ರಂಗೋಲಿ ಚೆನ್ನಾಗಿದ್ಯಮ್ಮ, ನಾನೇ ಹಾಕಿದ್ದು. ಚೆನ್ನಾಗಿದ್ಯಮ್ಮ? ತುಂಬಾ ಚೆನ್ನಾಗಿದೆ. ಮತ್ತೆ ಆ ಬಣ್ಣ, ಆ ಚಿತ್ರ, ನೀನ್ ಎಲ್ಲವನ್ನೂ ತುಂಬಾ ಚೆನ್ನಾಗಿ ಮಾಡ್ತೀಯ. ಸರಿ. ಅಮ್ಮ, ನಿಮ್ಗಿಷ್ಟ ಆಗಲ್ವೇನೋ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ ಅಮ್ಮ. ನೀನ್ ಏನ್ ಮಾಡಿದ್ರು ನಂಗೆ ತುಂಬಾ ಇಷ್ಟನೇ. ನೀನ್ ಯಾವ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತೀಯ ವಾಣಿ. ಅದೇ ನನ್ ಭಯನಮ್ಮ. ಏನಂದೆ? ಅದೇ ನನ್ನ ಅದೃಷ್ಟ ಅಂತ ಅಂತಿದ್ದೆ. ಅಮ್ಮ, ಅದು ಇನ್ನು ಎಲ್ಲಿಗೆ ಹೋಗ್ತಿದ್ದೀರಮ್ಮ? ಒಳಗಡೆ ಪೂಜೆಗೆ ಎಲ್ಲ ಸಿದ್ಧವಾಗಿದ್ಯಮ್ಮ. ನೀವೊಬ್ರೇ ತಡ ಆಗ್ತಿರೋದು. ಎಲ್ರೂ ಬಂದಾಗಿದ್ಯಮ್ಮ. ನೀವ್ ಬೇಗ ಹೋಗಿ ತಯಾರಾಗ್ಬಿಡಿ ಅಮ್ಮ. ನಿಮ್ಗೆ ಏನಾದ್ರೂ ಬೇಕಾದ್ರೆ ನಾನ್ ತಗೊಂಡ್ ಬರ್ತೀನಿ. ಆ ಕೀ ಇಲ್ಲಿ ಕೊಡಿ. ಸರಿ. ಚಿನಿ ನೀನ್ ಸುಮ್ಮನಿರು. ಕೇಳು, ನಿಮ್ಮ ಅಕ್ಕನ ನಾನು ಕರ್ಕೊಂಡು ಬರ್ತೀನಿ. ಮಾತಾಡ್ಬೇಡ, ಸುಮ್ಮನೆ ಚಿನಿ. ಓ ಶಿಟ್, ಮಿಸ್ ಆಗ್ಬಿಟ್ರಲ್ಲ. ಅಕ್ಕ ಬೇಕು. ಚಿನಿ, ಅಕ್ಕ ಬೇಕು. ನೀನ್ ಕುತ್ಕೋ. ಅಕ್ಕ ಬೇಕು. ಅಕ್ಕ ಬರ್ತಾಳಮ್ಮ, ನೀನ್ ಇಲ್ಲೇ ಕುತ್ಕೋ. ಇನ್ನೇನ್ ಬಂದ್ಬಿಡ್ತಾಳೆ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಇಲ್ಲ, ನಂಗ ಅಕ್ಕ ಬೇಕು. ನಂಗ ಅಕ್ಕ ಬೇಕು. ಚಿನ್ನಿ, ಅಕ್ಕ. ಚಿನ್ನಿ, ಏನಿದು? ನೀನ್ ಯಾಕೆ ಹಾಗೆ ಮಾಡ್ದೆ? ನಿನ್ಗೆ ಹೊರಗಡೆ ಬರಬಾರ್ದು ಅಂತ ಹೇಳಿದ್ನಲ್ಲ. ಅಮ್ಮವ್ರು ನೋಡಿದ್ದಿದ್ರೆ ನಿಂಗೆ ಎಷ್ಟು ತೊಂದರೆ ಆಗ್ತಿತ್ತು ಗೊತ್ತಾ? ಅದು ನನ್ನ ನೀನ್ ಕೂಗ್ತಿದ್ಯಾ ಅಂತ ಒಂದ್ ಅಕ್ಕ ಹೇಳ್ತಕ್ಕ, ಅದಕ್ಕೆ ಬಂದೆ. ಅಕ್ಕನ? ಅಕ್ಕ ಯಾರು? ಅದು ಅದು ಇನ್ಯಾರು? ಆ ಪ್ರೀತಿನೇ ಆಗಿರ್ತಾಳೆ ಅನ್ಸುತ್ತೆ. ಎಷ್ಟು ಸಲ ಹೇಳಿದ್ರು ಬುದ್ಧಿನೇ ಬರಲ್ಲ ಅವಳಿಗೆ. ರಾಹುಲ್ ಅವರೇ, ನೀವು ಕೋಪ ಮಾಡ್ಕೋಬೇಡಿ. ಪ್ರೀತಿನೋ ಇಲ್ವೋ ಚಿನ್ನಿಗೆ ಹೇಳಕ್ ಆಗ್ತಿಲ್ಲ ಅಲ್ವಾ? ನೋಡು ಚಿನ್ನಿ, ಇನ್ನೊಂದ್ಸಲ ನೀನ್ ಯಾರೇ ಕರೆದ್ರೂ ಹೊರಗಡೆ ಬರ್ಬಾರ್ದು. ಪೂಜೆ ಆದ್ಮೇಲೆ ನಾನೇ ಬರ್ತೀನಿ, ಸರಿನಾ? ಹಾ, ನೀನ್ ಹೊರಗಡೆ ಬರ್ಬಾರ್ದು. ಹಾ, ಕೂತ್ಕೋ, ಇಲ್ಲೇ ಕೂತ್ಕೋ, ನಾನ್ ಬೇಗ ಬರ್ತೀನಿ. ಚಿನ್ನಿ, ನೀನ್ ಭಯ ಪಡ್ಬೇಡ. ಈ ಅಕ್ಕನ್ ಮಾತು ಕೇಳ್ತೀಯ ತಾನೆ? ಹಾ, ನಡೀರಿ ರಾಹುಲ್ ಅವರೇ. ಸರಿ ಬಾ. ಇಲ್ಲೇ ಇರ್ಬೇಕು, ಸರಿನಾ? ಸರ್ಸು, ಬೇಗ ಬಾ. ರಾಜಾರೋಷವಾಗಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿಂತಿದ್ದವಳು ಈ ಕಳ್ಳಿ ತರ ಬರ್ಬೇಕಾಗದೆ.
ಆದ್ರೂ ಹೊಟ್ಟೆಲಿ ಇಲಿ ಓಡಾಡ್ತಿದ್ರೆ ತಲೆ ಒಳಗೆ ಅಕ್ಷರ ಹೇಗ್ ಹೋಗುತ್ತೆ ಅನ್ಕೊಂಡಿದ್ದಾರೆ ಮೇಡಮ್. ಹಾಯ್ ಲಾಡುಗಳು. ಕಜ್ಜಾಯ. ಚಕ್ಲಿಗಳು. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದ್ ಥರದ ತಿಂಡಿನ? ಹಸ್ವಾಗಿರೋ ಹೊಟ್ಟೆಗೆ ಇದೆಲ್ಲನೂ ಇಷ್ಟ ಆಗುತ್ತೆ. ಇವತ್ತಿಗೆ ಕುಂಭಕರ್ಣನ್ ತಂಗಿ ಆಗದೆ ಇದ್ರೆ ನನ್ನ ಆಸೆ ತೀರಲ್ಲ. ತಿಂದ್ಬಿಡ್ತೀನಿ, ಇದೆಲ್ಲ ತಿಂದ್ಬಿಡ್ತೀನಿ. ವನಜಮ್ಮ, ಇದೆಲ್ಲ ದೇವ್ರಿಗಾಗಿ ಮಾಡಿರೋ ಪ್ರಸಾದ. ಪೂಜೆ ಮಾಡ್ದೇನೆ ತಿಂದ್ರೆ ಪಾಪನಮ್ಮ. ತಿಂದೆ ಇದ್ರೆ ನಾನ್ ಸತ್ ಹೋಗೋ ತರ ಇದೀನಿ. ಆಗ ಪಾಪ ನಿನ್ಗೆ ಸುತ್ಕೊಳ್ಳೋದು. ಆದ್ರೂ ನೀವಿಂಥದನ್ನ ತಿನ್ಬಾರ್ದು ಅಂತ ಏನ್ ತಿನ್ಬೇಕು ಅಂತ ಅಮ್ಮವ್ರು ಹೇಳಿದಾರಲ್ವಮ್ಮ? ಅವ್ರಿಗೇನು ಎಷ್ಟಾದ್ರೂ ಹೇಳ್ತಾರೆ, ತಿನ್ನೋದು ನಾನು. ಮೇಡಮ್ ಹೇಳಿದ್ದನ್ನೆಲ್ಲ ನೆನೆಸ್ಕೊಂಡ್ರೇನೆ ವಾಂತಿ ಬರ್ತಿದೆ. ಎಲ್ಲ ನಿಮ್ಗೋಸ್ಕರನೇ ಅಲ್ವೇನಮ್ಮ? ನನ್ಗೋಸ್ಕರನ? ರಾತ್ರಿಯಿಂದ ಎಷ್ಟು ಹಸ್ವಾಗ್ತಿದೆ ಗೊತ್ತಾ? ಅದು ಅಲ್ದೆ ಕನ್ಸಲ್ಲೂ ಕೂಡ ಎಲ್ಲ ಜಾತಿ ಕೋಳಿಗಳು ಬಂದು ನನ್ನ ತಿನ್ನು ಅಂತಿವೆ. ನನ್ ಜೀವನದಲ್ಲಿ ನಾನ್ ಯಾವತ್ತೂ ಇಷ್ಟೊಂದು ನೋವು ಪಟ್ಟಿಲ್ಲ. ಅದನ್ನು ತಿನ್ನೋದಕ್ಕೋಸ್ಕರ ಅಳ್ತೀನಿ ಅಂತ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಏನಮ್ಮ ಇದು, ಚಿಕ್ಕ ಮಕ್ಳು ಹಾಗೆ ಮಾತಾಡ್ತಿದ್ದೀರಾ? ತಿಂಡಿಗೋಸ್ಕರ ನಾನ್ ಯಾವತ್ತೂ ಹತ್ತಿಲ್ಲ, ಇದೇ ಫಸ್ಟ್ ಟೈಮು. ಸರಿ ವಂಜಮ್ಮ, ಇವಾಗೇನು? ನೀವ್ ಇದನ್ ತಿನ್ಬೇಕು ಅನ್ಕೋತಿದ್ದೀರಾ ಅಷ್ಟೇ ಅಲ್ವಾ? ಸರಿನಮ್ಮ, ನೀವ್ ಹೋಗಿ ನಿಮ್ ರೂಮಲ್ಲಿ ಕೂತ್ಕೊಳ್ಳಿ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನ್ ತಗೊಂಡ್ ಬರ್ತೀನಿ. ನಿಜವಾಗ್ಲೂನಾ? ಪ್ರಾಮಿಸ್? ನಿಜನಮ್ಮ, ಪ್ರಾಮಿಸ್. ತಗೊಂಡ್ ಬರ್ತೀನಿ, ನೀವ್ ಹೋಗಿ. ಸರ್ಸು, ಯಾವ್ದು ಮಿಸ್ ಆಗದೆ ಇರೋ ಹಾಗೆ ಎಲ್ಲ ತಗೊಂಡ್ಬರ್ಬೇಕು. ಮತ್ತೆ ಯಾವಾಗ ತಿಂತೀನೋ ಏನೋ. ಹೊಟ್ಟೆ ಖಾಲಿ ಮಾಡ್ಕೊಂಡಾದ್ರೂ ಸರಿ, ಎಲ್ಲ ತಿಂತೀನಿ. ಸರಿನಾ? ಸರಿನಮ್ಮ, ನೀವ್ ಹೋಗಿ. ಬೇಗ ಬರ್ತೀಯ ಅಲ್ವಾ? ಅಮ್ಮ, ನಮ್ ವಂಜಮ್ಮನ್ ಹಸುವಿಗೋಸ್ಕರ ಪೂಜೆ ಮಾಡ್ತೇನೆ, ಪ್ರಸಾದನ ಎನ್ಸ್ಲೋ ಮಾಡ್ತಿದ್ದೀನಿ. ಕ್ಷಮಿಸ್ಬಿಡಮ್ಮ. ಸರ್ಸು ಯಾಕೆ ಇನ್ನೂ ಬಂದಿಲ್ಲ? ಅಬ್ಬಾ, ಇದೆಲ್ಲ ನನ್ಗೆ ಅಲ್ವಾ? ಹೌದಮ್ಮ. ಎಲ್ಲ ತಗೊಂಡ್ ಬಂದ್ಯಾ? ಎಲ್ಲ ತಗೊಂಡ್ ಬಂದಿದ್ದೀನಿ. ವನಜ, ವನಜ,